ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ನಡೆಸ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ವರಿಷ್ಠರು. ಲೋಕಸಮರಕ್ಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಈಗಲೇ ಕಸರತ್ತು ನಡೀತಾ ಇದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಚಿಂತನೆ ನಡೀತಾ ಇದ್ದು, ಫೆಬ್ರವರಿ ಮೊದಲ ವಾರದಲ್ಲಿ ಮೊದಲ ಪಟ್ಟಿ ಘೋಷಣೆಗೆ ತಯಾರಿ ನಡೀತಾ ಇದೆ. 200 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ. 2014 ಮತ್ತು 2019ರಲ್ಲಿ ಸೋತ ಕ್ಷೇತ್ರಗಳ ಬಗ್ಗೆ ಹೆಚ್ಚು ಲಕ್ಷ್ಯ ವಹಿಸೋದಕ್ಕೆ ನಿರ್ಧರಿಸಲಾಗಿದೆ. ಮೊದಲೇ ಅಭ್ಯರ್ಥಿಗಳನ್ನ ಘೋಷಿಸಿ ಪ್ರಚಾರ ಕೈಗೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ರಾಜಸ್ಥಾನ, ಮಧ್ಯಪ್ರದೇಶ ವಿಧಾನಸಭೆ ಚುನಾವಣೆ ಸೂತ್ರ ಅನುಸರಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಪ್ರಶಾಂತ್, ಫೆಬ್ರವರಿ ಮೊದಲ ವಾರದಲ್ಲೇ ಪಟ್ಟಿ ಬಿಡುಗಡೆ, 200 ಕ್ಷೇತ್ರಗಳ ಪಟ್ಟಿ ಬಿಡುಗಡೆಯಾಗೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಈ ಬಾರಿಯ ಸಿದ್ಧತೆಗಳು ಹೇಗಿರುತ್ತವೆ? ನೋಡಿ ಭವನ, ಮಧ್ಯಪ್ರದೇಶದ ಒಂದು ಮಾಡೆಲನ್ನು ತೆಗೆದುಕೊಂಡಾಗ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಏನು ಮಾಡ್ತು, ಸೋಲುವ ಕ್ಷೇತ್ರಗಳು ಅಂತ ಯಾವಿದ್ವು, ಸರ್ವೆಗಳಲ್ಲಿ ಬಂದದ್ದು, ಮೊದಲು ಸೋತಿದ್ದು, ಆ ಕ್ಷೇತ್ರಗಳಲ್ಲಿ ಮೊದಲು ಅಭ್ಯರ್ಥಿಗಳನ್ನು ತೀರ್ಮಾನ ಮಾಡ್ತು. ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಈಗ ಬಿಜೆಪಿ ಮೂಲಗಳು ಹೇಳ್ತಾ ಇವೆ, ಸುಮಾರು 200 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಒಂದು ಘೋಷಣೆ ಮಾಡ್ತೀವಿ ಬೇಗ, ಫೆಬ್ರವರಿ ಮೊದಲ ವಾರ, 2ನೇ ವಾರದಲ್ಲಿ ಈ ಘೋಷಣೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಬಿಜೆಪಿ ಹೇಳ್ತಿದೆ. ಪ್ರಾಯಶಃ ರಾಮ ಮಂದಿರದ ಒಂದು ಉದ್ಘಾಟನೆಯ ನಂತರದ ಸಂದರ್ಭದಲ್ಲಿ, ಈ ಉದ್ಘಾಟನೆ ನಡೆದ ನಂತರ ಲೋಕಸಭಾ ಚುನಾವಣೆಯ ತಯಾರಿ ಶುರು ಆಗಿಬಿಡುತ್ತೆ. ಕಾಂಗ್ರೆಸ್ಸು ಮಾಡ್ತಾ ಇದೆ, ಬಿಜೆಪಿನೂ ಮಾಡ್ತಾ ಇದೆ. ಎಲ್ಲೆಲ್ಲಿ ಸೋತಿದ್ದೀವಿ ಆ ಕ್ಷೇತ್ರಗಳನ್ನು ಮೊದಲು ನಾವು ಅಲ್ಲಿ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು ಬಿಜೆಪಿ ಹೇಳ್ತಾ ಇದೆ. ಈಗ ನೋಡಿ, ನೀವು ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಪೀಕ್ನಲ್ಲಿದೆ. ಮಧ್ಯಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್, ಗುಜರಾತ್, ಉತ್ತರ ಪ್ರದೇಶ್, ಈ ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಪೀಕ್ನಲ್ಲಿ ಹೋಗಿದೆ. ಹೀಗಾಗಿ ಅಲ್ಲಿನ ಕೆಲವು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು. ಕರ್ನಾಟಕದಲ್ಲಿ ಬಿಜೆಪಿ ಸಂಸದರ ಸ್ಥಾನ ತೆಗೆದುಕೊಂಡಾಗ ಪೀಕ್ನಲ್ಲಿದೆ 25. ಆದರೆ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಒಡಿಸ್ಸಾ, ಪಶ್ಚಿಮ ಬಂಗಾಲ್, ನಾರ್ತ್ ಈಸ್ಟ್ನ ಕೆಲ ಕ್ಷೇತ್ರಗಳು, ಪಂಜಾಬ್, ಬಿಹಾರ್, ಮಹಾರಾಷ್ಟ್ರ, ಇಲ್ಲಿ ಅನೇಕ ಸ್ಥಾನಗಳನ್ನು ಬಿಜೆಪಿ ಬಹುತೇಕ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಅಮಿತ್ ಶಾ ಪದೇ ಪದೇ ಹೇಳ್ತಾ ಇದ್ದಾರೆ, ಈ ಬಾರಿ ನಾವು ಮಿಷನ್ 400 ಮಾಡ್ತೀವಿ, ನಾವು ಅನೇಕ ಹೊಸ ಹೊಸ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇಲ್ಲಿಯವರೆಗೆ ಗೆಲ್ಲಲಾಗದ ಸುಮಾರು 50 ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬೇಕು ಅಂತಕ್ಕಂಥದ್ದಿದೆ. ಅದೇ ಈಗ 330, 335ರವರೆಗಿದ್ದಾಗ NDA 400ಕ್ಕೆ ಹೋಗಬೇಕಾದ್ರೆ 75 ಕ್ಷೇತ್ರಗಳನ್ನು ಜಾಸ್ತಿ ಗೆಲ್ಲಬೇಕು. ಗೆಲ್ಲುತ್ತೋ ಬಿಡುತ್ತೋ ನಂತರದ ಪ್ರಶ್ನೆ. ಯಾಕಂದರೆ ಯಾವತ್ತೂ ಟಾರ್ಗೆಟ್ ಇಡುವಾಗ 113 ಕರ್ನಾಟಕದಲ್ಲಿ ಮ್ಯಾಜಿಕ್ ನಂಬರ್ ಇದ್ದರೆ 113 ಗೆಲ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕಾರ್ಯಕರ್ತರ ಉತ್ಸಾಹದ ದೃಷ್ಟಿಯಿಂದ ನಾವು 150 ಗೆಲ್ತೀವಿ ಅಂತ ಎಲ್ಲ ಪಾರ್ಟಿಗಳು ಹೇಳ್ತವೆ. ಹಾಗೆ ಬಿಜೆಪಿಯು ಕೂಡ ಮಿಷನ್ 400 ಬಗ್ಗೆ ಮಾತನಾಡ್ತಾ ಇದೆ. ಆದರೆ ನನಗನ್ಸುತ್ತೆ ಈ ಒಂದು ತಯಾರಿ, ಈಗ ಅರುಣ್ ಸಿಂಗ್ ಏನು ಕರ್ನಾಟಕಕ್ಕೆ ಬಂದರು, ಲೋಕಸಭಾ ಚುನಾವಣಾ ಟಿಕೆಟ್ ಹಂಚಿಕೆ ಬಗ್ಗೆ ಚರ್ಚೆಗಳು ಮತ್ತು ಮಾತುಕತೆಗಳು ಆರಂಭ ಆಗಿವೆ. ಇವೆಲ್ಲವೂ ಕೂಡ ಆದಷ್ಟು ಬೇಗನೆ ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರುಗಳನ್ನು ಪ್ರಕಟಿಸಬೇಕು ಅಂತಕ್ಕಂಥದ್ದು ಬಿಜೆಪಿ ತೀರ್ಮಾನ ಮಾಡಿದೆ. ಯಾಕಂದರೆ ಕಾಂಗ್ರೆಸ್ ಪ್ರಕಟ ಆಗೋದಕ್ಕಿಂತ ಮುಂಚೆ ಇದು ಒಂದು ರೀತಿ ಅರ್ಲಿ ಅಡ್ವಾಂಟೇಜ್ ಅಂತಾರಲ್ಲ, ಆ ರೀತಿಯ ಪ್ರಯತ್ನವನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತವೆ. ಮಧ್ಯಪ್ರದೇಶದ ನಂತರ ಬಿಜೆಪಿ ಆ ರೀತಿಯ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಎಲ್ಲೆಲ್ಲಿ ಸೋಲ್ತೀವಿ, ಎಲ್ಲೆಲ್ಲಿ ಕಷ್ಟ ಇದೆ ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹುಡುಕಾಟ ನಡೆದಿದೆ. ಆ ಪ್ರಕ್ರಿಯೆ ಭಾಗವಾಗಿ ಈಗ ನಾವೇನು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ, ಲೋಕಸಭಾ ಸಂಬಂಧಪಟ್ಟಂತೆ ಕ್ಲಸ್ಟರ್ ವೈಸ್ ಕಾರ್ಯಕರ್ತರನ್ನು ಕರೆದು ಮಾತನಾಡಿಸ್ತಕ್ಕಂಥದ್ದು, ಈ ಪ್ರಕ್ರಿಯೆ ಇಡೀ ದೇಶದಲ್ಲಿ ಶುರುವಾಗಿದೆ. ಅದು ಫೆಬ್ರವರಿ ಮೊದಲನೇ ವಾರಕ್ಕೊಂದು ಕಲ್ಮಿನೇಷನ್ ಆಫ್ ಟಿಕೆಟ್ ಅನೌನ್ಸ್ಮೆಂಟ್ ರೀತಿಯಲ್ಲಿ ಆಗಬಹುದು ಅಂತಕ್ಕಂಥದ್ದನ್ನು ಬಿಜೆಪಿ ಮೂಲಗಳು ಹೇಳ್ತಾ ಇವೆ. 400+ ಅನ್ನೋದು ಟಾರ್ಗೆಟ್. ಆದರೆ ಮತ್ತೆ ಅಧಿಕಾರಕ್ಕೆ ಬರೋದು ಒಂದು ದೊಡ್ಡ ಚಾಲೆಂಜ್. ಈಗ ಮೈತ್ರಿಕೂಟ ಒಟ್ಟಿಗೆ ನಿಂತಿದೆ, ಎರಡು ಬಾರಿಯ ಅಧಿಕಾರವನ್ನು ಕೂಡ ಜನ ನೋಡಿದ್ದಾರೆ. ಹಾಗಾಗಿ ಬಿಗ್ ಚಾಲೆಂಜ್ ಪ್ರಶಾಂತ್. ಅಂದರೆ ಸುಲಭವಾಗಿ ಬಿಜೆಪಿ ಏಕೈಕ ಪಕ್ಷವಾಗಿ ಹೊರಹೊಮ್ಮಿದ್ರೆ, ಅಂದರೆ ಬಹುಮತವನ್ನು ಪಡ್ಕೊಂಡ್ರೆ ಸೇಫ್. ಸೊ ಇವರು 400+ ಪ್ಲಾನ್ ಮಾಡ್ತಿದ್ದಾರೆ. ಈಗ ನೋಡಿ, 84ರ ಇಂದಿರಾ ಗಾಂಧಿ ಹತ್ಯೆಯ ನಂತರದ ಚುನಾವಣೆಯಲ್ಲಿ ಒಂದು ಪಕ್ಷಕ್ಕೆ ಬಹುಮತ ಬಂದದ್ದು ಬಿಟ್ಟರೆ ಮತ್ತೆ ಒಂದು ಪಕ್ಷಕ್ಕೆ ಬಹುಮತ ಬಂದಿದ್ದು 2014 ಮತ್ತು 19ರಲ್ಲಿ. ಈಗ 24ರಲ್ಲಿ ಮತ್ತೊಮ್ಮೆ ಬಿಜೆಪಿಗೆ ಬಹುಮತ. ಈಗ ಡಿಸೆಂಬರ್ 3ಕ್ಕಿಂತ ಮುಂಚೆ ಬಿಜೆಪಿಯವ್ರಿಗೆ ಅನೇಕ ಅನುಮಾನಗಳಿವೆ.
ಡಿಸೆಂಬರ್ 3 ನಂತರ ಬಿ ಜೆ ಪಿ ಒಂದು ರೀತಿಯ ಕಾನ್ಫಿಡೆನ್ಸೋ ಓವರ್ ಕಾನ್ಫಿಡೆನ್ಸೋ ಮುಂದೆ ಗೊತ್ತಾಗುತ್ತೆ. ಬಟ್ ಆ ಒಂದು ಅಪ್ಬೀಟ್ ಮೂಡ್ನಲ್ಲಿದೆ. ಬಿ ಜೆ ಪಿಗೆ ಅನಿಸ್ತಾ ಇದೆ ನಾವೇ 310 ಹತ್ರ ತಲುಪ್ಬೋದು. ಯಾಕಂದರೆ ಕಾಂಗ್ರೆಸ್ ಎಲ್ಲೂ ಇನ್ರೋಡ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ನಾಟಕ, ತೆಲಂಗಾಣ, ಕೇರಳ ಬಿಟ್ಟರೆ ಕಾಂಗ್ರೆಸ್ ತುಂಬ ಸೀಟ್ಗಳನ್ನು ಗೆಲ್ತಕ್ಕಂಥ ರಾಜ್ಯಗಳಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ನೋಡಿ ಬಿ ಜೆ ಪಿ ಯಾಕೆ JDS ಜೊತೆ ಮೈತ್ರಿ ಮಾಡ್ಕೊಳ್ತು, ಕಾಂಗ್ರೆಸ್ನ ಸೀಟ್ಗಳನ್ನು ಕಡಿಮೆ. ಆ ರೀತಿಯ ಒಂದು ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಈಗ ಬಹುಮತ 3ನೇ ಬಾರಿ ಸಿಕ್ಕರೆ ಐ ಥಿಂಕ್ ದಟ್ ವಿಲ್ ಬಿ ಎ ರೆಕಾರ್ಡ್. ರೈಟ್, ಅದು ಕೂಡ ಅಷ್ಟು ಸುಲಭ ಇಲ್ಲ. ಅಲ್ಲ, ಪಂಡಿತ್ ನೆಹರು ಅವ್ರಿಗೆ ಸಿಕ್ಕಿತ್ತು 52, 57, 62 ಬಹುಮತ ಪಂಡಿತ್ ನೆಹರು ಅವ್ರಿಗೆ ಸಿಕ್ಕಿತ್ತು. ಆ ಒಂದು ರೆಕಾರ್ಡನ್ನು ನರೇಂದ್ರ ಮೋದಿ ರೀಚ್ ಆಗ್ತಾರೆ ಒಂದು ವೇಳೆ ಗೆದ್ದರೆ, ಬಹುಮತದಿಂದ ಗೆದ್ದರೆ. ಬಹುಮತ ಬರದೇ ಹೋದರೆ ಅನ್ನುವ ಪ್ರಶ್ನೆ ಪ್ರಾಯಶಃ ಅದಕ್ಕೊಂದು 2 ಗಂಟೆ ಚರ್ಚೆ ಆಗ್ಬೋದು. ಯಾಕಂದರೆ ಅವಾಗ ಏನೆಲ್ಲ ಆಗ್ಬೋದು, ಪರ್ಮ್ಯೂಟೇಷನ್ಸ್, ಕಾಂಬಿನೇಷನ್ಸ್. ಇವತ್ತಿನ ಮಟ್ಟಕ್ಕೆ ಸರ್ವೆಗಳು ಹೇಳ್ತಾ ಇವೆ ಬಿ ಜೆ ಪಿ ಅಹೆಡ್. ಎಸ್ ಸೀಟ್ ಪಡೆಯುತ್ತೆ ಅಂತಕ್ಕಂಥದ್ದು. ಪ್ರತಿಯೊಂದು ಚುನಾವಣೆಯೂ ಕಬ್ಬಿಣದ ಕಡಲೆ ಭಾವನೆ. ಯಾವುದೇ ಚುನಾವಣೆ ತುಂಬ ಸುಲಭವಾಗಿ ರಾಜಕಾರಣಿಗಳಿಗೂ ಅಲ್ಲ, ಪತ್ರಕರ್ತರಿಗೂ ಅಲ್ಲ, ಎಲ್ಲರಿಗೂ ಎಲ್ಲ ಚುನಾವಣೆಗಳು ಒಂದು ಪಾಠ. ಆದರೆ BJP ಒಂದು ಸರ್ಕಾರ ರಚನೆಯ ಸ್ಥಾನಗಳನ್ನು ಪಡೆದುಕೊಂಡ್ರೆ ಮಾತ್ರ ಮೋದಿ ತಾನು ಏನು ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನು ಬಹಳ ಸಲೀಸಾಗಿ ಈಗೇನು ಎರಡು ಬಾರಿಯ ಸರ್ಕಾರದಲ್ಲಿ ಮಾಡಿದಾರೋ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಬಹುಶಃ ವಾಜಪೇಯಿ ಅವರು ಹಾಗೆ ಇಕ್ಕಟ್ಟಿಗೆ ಸಿಲುಕೊಳ್ತಾರೆ. ಅದೇ BJPಯ ಪ್ಲ್ಯಾನ್ ಇರ್ತಕ್ಕಂಥ. ರೈಟ್, ನಮಗೆ ಬಹುಮತ ಕೊಡಿ, ನಾವು ಸ್ಥಿರತೆಯನ್ನು ಕೊಡ್ತೀವಿ, ಸುರಕ್ಷೆಯನ್ನು ಕೊಡ್ತೀವಿ, ಅಭಿವೃದ್ಧಿಯನ್ನು ಕೊಡ್ತೀವಿ. ನೀವು ಬಹುಮತವನ್ನು ಕೊಡದೇ ಹೋದರೆ ಏನಾಗುತ್ತೆ ಅನ್ನೋದೇ BJPಯ ಚುನಾವಣಾ ಪ್ಲ್ಯಾನ್ ಇರ್ತದೆ. ರೈಟ್ 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 ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.